ಹಾಯ್. ನಾನು ಎಷ್ಟೇ ಬಿಸಿ ಇದ್ರೂ ಕೂಡ ನಿಮಗೆ ಟೈಮ್ಗೆ ಎಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಲಿಂಕ್ ಪ್ರೊವೈಡ್ ಮಾಡಿದ ನಂತರ ಆ ಲಿಂಕ್ ಅನ್ನ ಹೇಗೆ ಚೆಕ್ ಮಾಡೋದು, ನಂತರ ಆಪ್ಷನ್ ಎಂಟ್ರಿಗೋಸ್ಕರ ಯಾವ ರೀತಿ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಟ್ಟಾಗ, ಇದನ್ನ ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ. ಈಗ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆದ್ಮೇಲೆ ಅಲ್ಲಿ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲಾಗಿ ನೀವು ಲಾಗಿನ್ ಆದ ನಂತರ ಅಲ್ಲಿ ಹಲವಾರು ಆಪ್ಷನ್ಸ್ ಕಾಣುತ್ತೆ. ಮೊದಲದಾಗಿ ನಿಮ್ಮ ರ್ಯಾಂಕ್ಸ್ ಕಾಣುತ್ತೆ, ನಿಮಗೆ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕ್ ಬಂದಿದೆ ಅದನ್ನು ತಿಳಿಸಿರ್ತಾರೆ. ನಂತರ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಕೂಡ ಪಾಪಪ್ ಆಗುತ್ತೆ, ಈ ರೀತಿ ಇಂಪಾರ್ಟೆಂಟ್ ನೋಟಿಸ್ ಅಂತ. ಅದರಲ್ಲಿ ಈ ಆಪ್ಷನ್ ಎಂಟ್ರಿ ಫೀಸ್ ಬಗ್ಗೆ ನಿಮ್ಗೆ ತಿಳಿಸ್ತಾರೆ. ಸರಿನಾ? ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 750 ರುಪೀಸ್ ಫೀಸ್ ಇರುತ್ತೆ. ಸೊ ಅದನ್ನ ಪೇ ಮಾಡಿದ ನಂತರ ನಿಮ್ ಸ್ಕ್ರೀನ್ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ಗಳು ಕಾಣಿಸುತ್ತೆ. ಸರಿನಾ? ಹಾಗಂತ ಈಗ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆಗುತ್ತೆ. ಅಂದ್ರೆ ವಿದಿನ್ 1 or 2 days ಆಪ್ಷನ್ ಎಂಟ್ರಿ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ವಿದಿನ್ 2 days. ಯಾಕಂದ್ರೆ ಈ ಲಿಂಕ್ ಆಲ್ರೆಡಿ ಟೆಸ್ಟಿಂಗ್ ಅಲ್ಲಿ ಇರೋದ್ರಿಂದ ಆದಷ್ಟು ಬೇಗ ಅದನ್ನ ವಿದ್ಯಾರ್ಥಿಗಳಿಗೆ ಅವೈಲೇಬಲ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ಈ ಆಪ್ಷನ್ ಎಂಟ್ರಿ ಏನು ಸ್ಟಾರ್ಟ್ ಆಗಿಬಿಡತ್ತೆ. ಸ್ಟಾರ್ಟ್ ಆದ ತಕ್ಷಣ ಲಿಂಕ್ ಸಿಕ್ತು, ಕ್ಲಿಕ್ ಮಾಡಿದೆ, ಲಾಗಿನ್ ಆದ, ಫೀಸ್ ಅನ್ನ ಪೇ ಮಾಡಿಬಿಡ್ತೀನಿ ಆಪ್ಷನ್ ಎಂಟ್ರಿ. ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ವೇಟ್ ಮಾಡಿ. ಆಪ್ಷನ್ ಎಂಟ್ರಿ ಲಿಂಕ್ ಪ್ರೊವೈಡ್ ಮಾಡಿದ ನಂತರ ಕೂಡ ಮಿನಿಮಮ್ 1 day ವೇಟ್ ಮಾಡಿ ಫೀಸ್ ಅನ್ನ ಪೇ ಮಾಡೋದಕ್ಕಿಂತ ಮೊದಲು. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ ಈ ರೀತಿ ಆಗಿತ್ತು. ಅಂದ್ರೆ ಅವ್ರು ಫೀಸ್ ಪೇ ಮಾಡಿದ ನಂತರ ಕೂಡ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಆ ರೀತಿ ತೊಂದರೆ ಆಗೋದು ಬೇಡ, ಸ್ವಲ್ಪ ವೇಟ್ ಮಾಡಿ. ಹಾಗಿದ್ರೆ 1 day ವೇಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಅಂತ ನೀವು ಕೇಳಿದ್ರೆ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಅಲ್ಲಿ ಹಲವಾರು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಏನಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಎಂಟ್ರಿ ಡೆಮೋ ಅಂತಿದೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಹಾ, ನನಗೆ ಆಪ್ಷನ್ ಎಂಟ್ರಿ ಲಿಂಕ್ ಸಿಕ್ಕ ನಂತರ ನಾನು ಕೆಲವು ಸ್ಟೂಡೆಂಟ್ಸ್ಗೆ ಕಳಿಸಿದೆ, ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ಗೆ ಅದನ್ನ ಕಳಿಸಿ ಲಾಗಿನ್ ಆಗಿ ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಒಮ್ಮೆ ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಸೊ ಅವರು ಈ ಎಲ್ಲ ವಿಷಯಗಳನ್ನ ನನಗೆ ತಿಳಿಸಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೆಲ್ಲರೂ ಕೂಡ ಥ್ಯಾಂಕ್ ಯು. ಯಾಕಂದ್ರೆ ಈ ವಿಡಿಯೋ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಎಂಟ್ರಿ ಡೆಮೋ ಅಂತಿದೆ. ಓಕೆ, 1 ನಿಮಿಷ. ಆಪ್ಷನ್ ಎಂಟ್ರಿ ಡೆಮೋ, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಇದೆ. ಸೊ ಅದನ್ನ ನೀವು ಒಂದ್ಸಲ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಚೆಕ್ ಮಾಡೋದಕ್ಕಾಗತ್ತೆ, ಹಾಗೆ ಟೆಸ್ಟ್ ಮಾಡೋದಕ್ಕಾಗತ್ತೆ. ಅಂದ್ರೆ ಈಗ ಕಾಲೇಜ್ಗಳನ್ನ ಯಾವ ರೀತಿ ಆಡ್ ಮಾಡೋದು, ಪ್ರಯಾರಿಟಿ ಲಿಸ್ಟ್ ಅನ್ನ ಹೇಗೆ ಸೆಟ್ ಮಾಡೋದು, ಸೊ ಇದನ್ನೆಲ್ಲ ಅಲ್ಲಿ ನಿಮಗೆ ನೋಡ್ಕೊಳ್ಳೋದಕ್ಕಾಗತ್ತೆ. ಸರಿನಾ? ಸೊ ಅಲ್ಲಿ ಆಪ್ಷನ್ ಎಂಟ್ರಿ ಡೆಮೋ, ನಂತರ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಕ್ಲಿಕ್ ಮಾಡ್ಕೊಂಡು, ಓಕೆ, ಕಾಲೇಜ್ಗಳೆಲ್ಲ ಹೀಗೆ ಕಾಣಿಸುತ್ತೆ, ಆಪ್ಷನ್ ಎಂಟ್ರಿ ಹೀಗೆ ಮಾಡಬೇಕು, ಪ್ರಯಾರಿಟಿ 1, 2, 3, 4 ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು, ಆ ರೀತಿ ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಸೊ ಈ ರೀತಿ ಮಾಡ್ತಾ ಹೋಗ್ಬೇಕು. ಅಲ್ಲಿ ಕಾಲೇಜ್ಗಳನ್ನು 1, 2, 3, 4, 5, 6 ಈ ರೀತಿ ಪ್ರಯಾರಿಟಿ ಲಿಸ್ಟ್ ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಅಂತ ಇರುತ್ತೆ. ಅದನ್ನ ಸಬ್ಮಿಟ್ ಮಾಡ್ತಾ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಈಗ ಆಪ್ಷನ್ ಎಂಟ್ರಿ ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಆದ ನಂತರ ಡೀಟೇಲ್ ಆಗಿ ಯಾವ ರೀತಿ ಮಾಡೋದು ನಾ ಹೇಳ್ತೀನಿ, ಬಟ್ ಗೊತ್ತಿರ್ಲಿ, ಈಗ ಇರುವಂತ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಗೊತ್ತಿರ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಎಫರ್ಟ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಕೋತೀನಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈ ರೀತಿ ಏನ್ ಮಾಡ್ತಾ ಹೋಗ್ತೀರಿ ನೀವು, ಆಪ್ಷನ್ ಎಂಟ್ರಿ ಮಾಡ್ತಾರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದಾರಲ್ಲ, ಈ ರೀತಿ ನಿಮ್ಗೆ ಅಲ್ಲೂ ಕಾಣುತ್ತೆ ಲಾಗಿನ್ ಆದ ನಂತರ ಡೆಮೋ ಇದ್ರೊಳಗಡೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದ್ರ ನಂತರ ಮತ್ತೇನು ಅಂತ ಹೇಳಿದ್ರೆ ಮತ್ತೆ ಹಲವಾರು ಆಪ್ಷನ್ಸ್ ಇದಾವೆ. ಈಗ ಆಪ್ಷನ್ ಎಂಟ್ರಿ ಡೆಮೋ ಅನ್ನ ಚೆಕ್ ಮಾಡಿದ ನಂತರ ಏನು ಅಂತ ಹೇಳೋದಾದ್ರೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ ನಂತರ ಅದನ್ನ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದಿರಾ ಅದನ್ನ ಚೆಕ್ ಮಾಡ್ಕೊಳ್ಬಹುದು, ಅದನ್ನ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು, ಇದಕ್ಕೆ ಅವಕಾಶ ಇರುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಿರಿ. ಅದ ನಂತರ ಒಮ್ಮೆ ಆಪ್ಷನ್ ಎಂಟ್ರಿ ಆದ ನಂತರ ಲಾಗ್ಔಟ್ ಆಗೋದನ್ನ ಮರಿಬೇಡಿ. ಓಕೆನಾ? ನೀವು ಯಾವಾಗ ಲಾಗಿನ್ ಆಗ್ತೀರಾ, ಯಾವುದೇ ಒಂದು ಡಿವೈಸ್ ಆಗಿರ್ಲಿ, ಮೊಬೈಲ್ ಆಗಿರ್ಲಿ, ಅಥವಾ ಯಾವ್ದೊಂದು ಕಂಪ್ಯೂಟರ್ ಆಗಿರ್ಲಿ, ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿರ್ತಾರ ತುಂಬಾ ಸಲ ನೀವು. ಸೊ ಆ ರೀತಿ ಹೊರಗಡೆ ಎಲ್ಲಾದ್ರೂ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ಲಾಗ್ಔಟ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾನು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಿದ್ದೀನಿ, ಯಾಕಂದ್ರೆ ಅದೇ ಹೊರಗಡೆ ಇದ್ದೀನಿ, ನಾನು ನಿದ್ದೆ ಮಾಡಿರ್ತಾರಲ್ವಾ, ಸೊ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಓಕೆ, ಅದೇ ಏನು, ನೀವು ಲಾಗಿನ್ ಆದ ನಂತರ ಯಾವುದೇ ಡಿವೈಸ್ ಅಲ್ಲಿ ಲಾಗ್ಔಟ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಂತರ ಸಿಗೋಣ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ. ಸಿಗ್ತೀರಾ? ನಂತರ ನಮ್ಮ ವಾಟ್ಸಪ್ ಚಾನಲ್ ಅಲ್ಲೂ ಕೂಡ ಜಾಯ್ನ್ ಆಗೋದು ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.